ಪರಪ್ಪನ ಅಗ್ರಹಾರ ಆಯಿತು. ಈಗ ಶಿವಮೊಗ್ಗ ಜೈಲಿನ ಸರದಿ, ಅಲ್ಲಿಯೂ ಕೂಡ ರಾಜಾತಿಥ್ಯ. ಇಲ್ಲಿ ಗಾಂಜಾ ಘಾಟ್. ರಾಜ್ಯದ ಜೈಲುಗಳು ರೆಸಾರ್ಟ್ಗಳಾಗಿ ಬದಲಾಗ್ತಿವೆ ಅನ್ನೋ ಅನುಮಾನ ಮೂಡಿದೆ. ಈಗ ಏನಾಯ್ತು ಬನ್ನಿ ನೋಡಿ. ರಾಜ್ಯದ ಜೈಲುಗಳು ಕೈದಿಗಳಿಗೆ ರಿಲ್ಯಾಕ್ಸ್ ಮಾಡುವ ರೆಸಾರ್ಟ್ಗಳಾಗಿ ಬದಲಾಗ್ತಿವೆ. ಇದನ್ನ ನಾವು ಹೇಳ್ತಿಲ್ಲ. ಇಲ್ಲಿ ನೋಡಿ, ಕೈದಿಗಳ ಡ್ಯಾನ್ಸ್, ಎಣ್ಣೆ ಪಾರ್ಟಿ, ಮೋಜು ಮಸ್ತಿಯ ಎಲ್ಲ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಹಳೆಯ ವಿಚಾರ. ಈಗ ಯಾಕೆ ಅಂತೀರಾ? ಈಗ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಹೈಟೆಕ್ ಜೈಲು ಅಂತ ಫೇಮಸ್ ಆಗಿರುವಂತಹ ಶಿವಮೊಗ್ಗ ಜೈಲಲ್ಲಿ ಈಗ ಗಾಂಜಾ ಪತ್ತೆಯಾಗಿದೆ. ನೋಡಿ, ಜೈಲಲ್ಲಿ ಗಾಂಜಾ ಸಪ್ಲೈ ಮಾಡಲು ಖದೀಮರು ಎಂತಹ ಪ್ಲಾನ್ ಮಾಡಿದ್ದಾರೆ ಅಂತ. ಕಳೆದ 20 ದಿನಗಳ ಹಿಂದೆಯಷ್ಟೇ ಕೈದಿಗೆ ಮೊಬೈಲ್ ನೀಡಿ ಜೈಲಿನ ಮುಖ್ಯ ವೀಕ್ಷಕ ಬಸವರಾಜ್ ಕಂಕನವಾಡಿ ಸಿಕ್ಕಿಬಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಬಾಳೆಗೊನೆಯ ದಿಂಡಿಯನ್ನ ಕೊರೆದು ಆ ಮೂಲಕ ಗಾಂಜಾ ಪ್ಯಾಕೆಟ್ ಹಾಗೂ ಸಿಗರೆಟ್ ಪೂರೈಸುವುದು ಬೆಳಕಿಗೆ ಬಂದಿದೆ. ಜೈಲ್ ಕ್ಯಾಂಟೀನ್ಗೆ ಅಂತ ಆಟೋ ಚಾಲಕನೋರ್ವ ತಂದಿಟ್ಟು ಹೋದಂತಹ 5 ಬಾಳೆಗೊನೆ ಪರಿಶೀಲಿಸಿದಾಗ ದಿಂಡಿನ ನಡುವೆ 123 ಗ್ರಾಂ ಗಾಂಜಾ ಹಾಗೂ 40 ಸಿಗರೆಟ್ ಪತ್ತೆಯಾಗಿದೆ. ಗಾಂಜಾ ಸಪ್ಲೈ ತನಿಖೆಗೆ 2 ಪ್ರತ್ಯೇಕ ತಂಡವನ್ನು ರಚಿಸಲಾಗಿದ್ದು ತನಿಖೆ ಆರಂಭಗೊಂಡಿದೆ. ಜೊತೆಗೆ ಈ ಗಾಂಜಾ ಹಾವಳಿಯ ಹಿಂದೆ ಕಾಣದ ಕೈವಾಡದ ಕುರಿತು ಸಹ ತನಿಖೆ ಆರಂಭಗೊಂಡಿದೆ. ಅಲ್ಲೇನೆ ಮಿನಿಸ್ಟೇರಿಯಲ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾತ್ವಿಕ್ ಅಂತಂದು, ಆತ ಜೈಲ್ ಪ್ರಿಮೈಸಸ್ ಒಳಗಡೆ ಹೋಗುವಾಗ ಸುಮಾರು 170 ಗ್ರಾಂನಷ್ಟು ಗಾಂಜಾನ ಆತನ ಇನ್ನರ್ ವೇರ್ ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ. ಸೊ ನಮ್ಮ KSISF ಇನ್ಸ್ಪೆಕ್ಟರ್ ಅವರು ಜಗದೀಶ್ ಮತ್ತೆ ನಮ್ಮ ಚೀಫ್ ಸೂಪರಿಂಟೆಂಡೆಂಟ್ ಅವರು ರಂಗನಾಥ್ ಅವರು ಇಬ್ರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿ ಅದನ್ನ ಫ್ರಿಸ್ಕ್ ಮಾಡಿ ಇಮಿಡಿಯೇಟ್ಲಿ ಅಲ್ಲೇನೆ ಅದನ್ನ ವಶಕ್ಕೆ ಪಡ್ಕೊಂಡು ನಮಗೂ ಕೂಡ ಮಾಹಿತಿ ಕೊಟ್ಟು. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ನಡೀತಾ ಇರುವಂತಹ ಕಾನೂನು ಬಾಹಿರ ಚಟುವಟಿಕೆ ತಡೆಯುವಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಸಂಸದ BY ರಾಘವೇಂದ್ರ ಕಿಡಿಕಾರಿದ್ದಾರೆ. ಪರಪ್ಪ ಜೈಲಲ್ಲಿ ನಡೆದಂತಹ ಘಟನೆಗಳು, ಹೆಂಡ, ದುಡ್ಡು, ಇವನ್ ಬಾಟ್ಲಿ ಸೈಜು ಕೂಡ ಏನು ರಾಡ್ಗಳು ಇರುತ್ತೆ, ಸಂಧಿಯೊಳಗೆ ಹೋಗುವಂತ ಸೈಜಿನ ಬಾಟ್ಲಿನೇ ತಂದು ಕೊಡ್ತಾರೆ. ಇದೆಲ್ಲದೂ ಕೂಡ ಟಿವಿಲಿ ನೀವೆಲ್ಲರೂ ಕೂಡ ಜನ ನೋಡಿದ್ದಾರೆ. ಇದರಿಂದ ಅಸಹ್ಯಕರವಾದಂತೆ ಯಾವುದು ಕೂಡ ಯಾವಲ್ಲೂ ಕೂಡ ಆಗಿದ್ದಿಲ್ಲ. ಹಾಗಾಗಿ ಹೋಮ್ ಮಿನಿಸ್ಟರ್ ಸಹಜವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಈಗ ಎನ್ಕ್ವೈರಿ ಮಾಡಲಿಕ್ಕೆ ಹೈಯರ್ ಆಫೀಸರ್ಸ್ ತಂಡನೂ ಕೂಡ ಕಳಿಸಿದ್ದಾರೆ. ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾನು ಒತ್ತಾಯ. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಜೈಲುಗಳಿಂದ ವರದಿಯಾಗುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಕಾನೂನು ಸುವ್ಯವಸ್ಥೆಯ ಇನ್ನೊಂದು ಮುಖವನ್ನ ಅನಾವರಣ ಮಾಡಿದ್ದು, ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಕಡಿವಾಣ ಹಾಕುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪರಪ್ಪನ ಅಗ್ರಹಾರ ಆಯಿತು. ಈಗ ಶಿವಮೊಗ್ಗ ಜೈಲಿನ ಸರದಿ, ಅಲ್ಲಿಯೂ ಕೂಡ ರಾಜಾತಿಥ್ಯ. ಇಲ್ಲಿ ಗಾಂಜಾ ಘಾಟ್. ರಾಜ್ಯದ ಜೈಲುಗಳು ರೆಸಾರ್ಟ್ಗಳಾಗಿ ಬದಲಾಗ್ತಿವೆ ಅನ್ನೋ ಅನುಮಾನ ಮೂಡಿದೆ. ಈಗ ಏನಾಯ್ತು ಬನ್ನಿ ನೋಡಿ. ರಾಜ್ಯದ ಜೈಲುಗಳು ಕೈದಿಗಳಿಗೆ ರಿಲ್ಯಾಕ್ಸ್ ಮಾಡುವ ರೆಸಾರ್ಟ್ಗಳಾಗಿ ಬದಲಾಗ್ತಿವೆ. ಇದನ್ನ ನಾವು ಹೇಳ್ತಿಲ್ಲ. ಇಲ್ಲಿ ನೋಡಿ, ಕೈದಿಗಳ ಡ್ಯಾನ್ಸ್, ಎಣ್ಣೆ ಪಾರ್ಟಿ, ಮೋಜು ಮಸ್ತಿಯ ಎಲ್ಲ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಹಳೆಯ ವಿಚಾರ. ಈಗ ಯಾಕೆ ಅಂತೀರಾ? ಈಗ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಹೈಟೆಕ್ ಜೈಲು ಅಂತ ಫೇಮಸ್ ಆಗಿರುವಂತಹ ಶಿವಮೊಗ್ಗ ಜೈಲಲ್ಲಿ ಈಗ ಗಾಂಜಾ ಪತ್ತೆಯಾಗಿದೆ. ನೋಡಿ, ಜೈಲಲ್ಲಿ ಗಾಂಜಾ ಸಪ್ಲೈ ಮಾಡಲು ಖದೀಮರು ಎಂತಹ ಪ್ಲಾನ್ ಮಾಡಿದ್ದಾರೆ ಅಂತ. ಕಳೆದ 20 ದಿನಗಳ ಹಿಂದೆಯಷ್ಟೇ ಕೈದಿಗೆ ಮೊಬೈಲ್ ನೀಡಿ ಜೈಲಿನ ಮುಖ್ಯ ವೀಕ್ಷಕ ಬಸವರಾಜ್ ಕಂಕನವಾಡಿ ಸಿಕ್ಕಿಬಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಬಾಳೆಗೊನೆಯ ದಿಂಡಿಯನ್ನ ಕೊರೆದು ಆ ಮೂಲಕ ಗಾಂಜಾ ಪ್ಯಾಕೆಟ್ ಹಾಗೂ ಸಿಗರೆಟ್ ಪೂರೈಸುವುದು ಬೆಳಕಿಗೆ ಬಂದಿದೆ. ಜೈಲ್ ಕ್ಯಾಂಟೀನ್ಗೆ ಅಂತ ಆಟೋ ಚಾಲಕನೋರ್ವ ತಂದಿಟ್ಟು ಹೋದಂತಹ 5 ಬಾಳೆಗೊನೆ ಪರಿಶೀಲಿಸಿದಾಗ ದಿಂಡಿನ ನಡುವೆ
123 ಗ್ರಾಂ ಗಾಂಜಾ ಹಾಗೂ 40 ಸಿಗರೆಟ್ ಪತ್ತೆಯಾಗಿದೆ. ಗಾಂಜಾ ಸಪ್ಲೈ ತನಿಖೆಗೆ 2 ಪ್ರತ್ಯೇಕ ತಂಡವನ್ನು ರಚಿಸಲಾಗಿದ್ದು ತನಿಖೆ ಆರಂಭಗೊಂಡಿದೆ. ಜೊತೆಗೆ ಈ ಗಾಂಜಾ ಹಾವಳಿಯ ಹಿಂದೆ ಕಾಣದ ಕೈವಾಡದ ಕುರಿತು ಸಹ ತನಿಖೆ ಆರಂಭಗೊಂಡಿದೆ. ಅಲ್ಲೇನೆ ಮಿನಿಸ್ಟೀರಿಯಲ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾತ್ವಿಕ್ ಅಂತಂದು ಆತ ಜೈಲ್ ಪ್ರಿಮೈಸಸ್ ಒಳಗಡೆ ಹೋಗುವಾಗ ಸುಮಾರು 170 ಗ್ರಾಂನಷ್ಟು ಗಾಂಜಾನ ಆತನ ಇನ್ನರ್ ವೇರ್ ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ. ಸೊ ನಮ್ಮ KSISF ಇನ್ಸ್ಪೆಕ್ಟರ್ ಅವರು ಜಗದೀಶ್ ಮತ್ತೆ ನಮ್ಮ ಚೀಫ್ ಸೂಪರಿಂಟೆಂಡೆಂಟ್ ಅವರು ರಂಗನಾಥ್ ಅವರು ಇಬ್ರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿ ಅದನ್ನ ಫ್ರಿಸ್ಕ್ ಮಾಡಿ ಇಮಿಡಿಯೇಟ್ಲಿ ಅಲ್ಲೇನೆ ಅದನ್ನ ವಶಕ್ಕೆ ಪಡ್ಕೊಂಡು ನಮಗೂ ಕೂಡ ಮಾಹಿತಿ ಕೊಟ್ಟು ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ನಡೀತಾ ಇರುವಂತಹ ಕಾನೂನು ಬಾಹಿರ ಚಟುವಟಿಕೆ ತಡೆಯುವಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಸಂಸದ BY ರಾಘವೇಂದ್ರ ಕಿಡಿಕಾರಿದ್ದಾರೆ. ಪರಪಾಗ ಜೈಲಲ್ಲಿ ನಡೆದಂತಹ ಘಟನೆಗಳು, ಹೆಂಡ, ದುಡ್ಡು, ಈವನ್ ಬಾಟ್ಲಿ ಸೈಜು ಕೂಡ ಏನು ರಾಡ್ಗಳಿರುತ್ತೆ ಸಂಧಿಯೊಳಗೆ ಹೋಗುವಂತ ಸೈಜಿನ ಬಾಟ್ಲಿನೇ ತಂದು ಕೊಡ್ತಾರೆ. ಇದೆಲ್ಲದೂ ಕೂಡ ಟಿವಿಲಿ ನೀವೆಲ್ಲರೂ ಕೂಡ ಜನ ನೋಡಿದ್ದಾರೆ. ಇದರಿಂದ ಅಸಹ್ಯಕರವಾದಂತೆ ಯಾವುದು ಕೂಡ ಯಾವಲ್ಲೂ ಕೂಡ ಆಗಿದ್ದಿಲ್ಲ. ಹಾಗಾಗಿ ಹೋಮ್ ಮಿನಿಸ್ಟರ್ ಸಹಜವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಈಗ ಎನ್ಕ್ವೈರಿ ಮಾಡಲಿಕ್ಕೆ ಹೈಯರ್ ಆಫೀಸರ್ಸ್ ತಂಡನೂ ಕೂಡ ಕಳಿಸಿದ್ದಾರೆ. ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾನು ಒತ್ತಾಯ. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಜೈಲುಗಳಿಂದ ವರದಿಯಾಗುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಕಾನೂನು ಸುವ್ಯವಸ್ಥೆಯ ಇನ್ನೊಂದು ಮುಖವನ್ನ ಅನಾವರಣ ಮಾಡಿದ್ದು, ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಕಡಿವಾಣ ಹಾಕುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪರಪ್ಪನ ಅಗ್ರಹಾರ ಆಯಿತು, ಈಗ ಶಿವಮೊಗ್ಗ ಜೈಲಿನ ಸರದಿ. ಅಲ್ಲಿಯೂ ಕೂಡ ರಾಜಾತಿಥ್ಯ. ಇಲ್ಲಿ ಗಾಂಜಾ ಘಾಟ್. ರಾಜ್ಯದ ಜೈಲುಗಳು ರೆಸಾರ್ಟ್ಗಳಾಗಿ ಬದಲಾಗ್ತಿವೆ ಅನ್ನೋ ಅನುಮಾನ ಮೂಡಿದೆ. ಈಗ ಏನಾಯಿತು ಬನ್ನಿ ನೋಡಿ. ರಾಜ್ಯದ ಜೈಲುಗಳು ಕೈದಿಗಳಿಗೆ ರಿಲ್ಯಾಕ್ಸ್ ಮಾಡುವ ರೆಸಾರ್ಟ್ಗಳಾಗಿ ಬದಲಾಗ್ತಿವೆ. ಇದನ್ನ ನಾವು ಹೇಳ್ತಿಲ್ಲ. ಇಲ್ಲಿ ನೋಡಿ, ಕೈದಿಗಳ ಡ್ಯಾನ್ಸ್, ಎಣ್ಣೆ ಪಾರ್ಟಿ, ಮೋಜು ಮಸ್ತಿಯ ಎಲ್ಲ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಹಳೆಯ ವಿಚಾರ. ಈಗ ಯಾಕೆ ಅಂತೀರಾ? ಈಗ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ಗಾಂಜಾ ಘಾಟು ಜೋರಾಗಿದೆ. ಹೈಟೆಕ್ ಜೈಲು ಅಂತ ಫೇಮಸ್ ಆಗಿರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಈಗ ಗಾಂಜಾ ಪತ್ತೆಯಾಗಿದೆ. ನೋಡಿ ನೋಡಿ, ಜೈಲಲ್ಲಿ ಗಾಂಜಾ ಸಪ್ಲೈ ಮಾಡಲು ಖದೀಮರು ಎಂತಹ ಪ್ಲಾನ್ ಮಾಡಿದ್ದಾರೆ ಅಂತ. ಕಳೆದ 20 ದಿನಗಳ ಹಿಂದೆಯಷ್ಟೇ ಕೈದಿಗೆ ಮೊಬೈಲ್ ನೀಡಿ ಜೈಲಿನ ಮುಖ್ಯ ವೀಕ್ಷಕ ಬಸವರಾಜ್ ಕಂಕನವಾಡಿ ಸಿಕ್ಕಿಬಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಬಾಳೆಗೊನೆಯ ದಿಂಡಿಯನ್ನ ಕೊರೆದು ಆ ಮೂಲಕ ಗಾಂಜಾ ಪ್ಯಾಕೆಟ್ ಹಾಗೂ ಸಿಗರೆಟ್ ಪೂರೈಸುವುದು ಬೆಳಕಿಗೆ ಬಂದಿದೆ. ಜೈಲ್ ಕ್ಯಾಂಟೀನ್ಗೆ ಅಂತ ಆಟೋ ಚಾಲಕನೋರ್ವ ತಂದಿಟ್ಟು ಹೋದಂತಹ 5 ಬಾಳೆಗೊನೆ ಪರಿಶೀಲಿಸಿದಾಗ ದಿಂಡಿನ ನಡುವೆ 123 ಗ್ರಾಂ ಗಾಂಜಾ ಹಾಗೂ 40 ಸಿಗರೆಟ್ ಪತ್ತೆಯಾಗಿದೆ. ಗಾಂಜಾ ಸಪ್ಲೈ ತನಿಖೆಗೆ 2 ಪ್ರತ್ಯೇಕ ತಂಡವನ್ನು ರಚಿಸಲಾಗಿದ್ದು ತನಿಖೆ ಆರಂಭಗೊಂಡಿದೆ. ಜೊತೆಗೆ ಈ ಗಾಂಜಾ ಹಾವಳಿಯ ಹಿಂದೆ ಕಾಣದ ಕೈವಾಡದ ಕುರಿತು ಸಹ ತನಿಖೆ ಆರಂಭಗೊಂಡಿದೆ. ಅಲ್ಲೇನೆ ಮಿನಿಸ್ಟೀರಿಯಲ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾತ್ವಿಕ್ ಅಂತಂದು ಆತ ಜೈಲ್ ಪ್ರಿಮೈಸಸ್ ಒಳಗಡೆ ಹೋಗುವಾಗ ಸುಮಾರು 170 ಗ್ರಾಂನಷ್ಟು ಗಾಂಜಾನ ಆತನ ಇನ್ನರ್ ವೇರ್ ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ. ಸೊ ನಮ್ಮ KSISF ಇನ್ಸ್ಪೆಕ್ಟರ್ ಅವರು ಜಗದೀಶ್ ಮತ್ತೆ ನಮ್ಮ ಚೀಫ್ ಸೂಪರಿಂಟೆಂಡೆಂಟ್ ಅವರು ರಂಗನಾಥ್ ಅವರು ಇಬ್ರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿ ಅದನ್ನ ಫ್ರಿಸ್ಕ್ ಮಾಡಿ ಇಮಿಡಿಯೇಟ್ಲಿ ಅಲ್ಲೇನೆ ಅದನ್ನ ವಶಕ್ಕೆ ಪಡ್ಕೊಂಡು ನಮಗೂ ಕೂಡ ಮಾಹಿತಿ ಕೊಟ್ಟು ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ನಡೀತಾ ಇರುವಂತಹ ಕಾನೂನು ಬಾಹಿರ ಚಟುವಟಿಕೆ ತಡೆಯುವಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಸಂಸದ BY ರಾಘವೇಂದ್ರ ಕಿಡಿಕಾರಿದ್ದಾರೆ. ಪರಪಾಗ ಜೈಲಲ್ಲಿ ನಡೆದಂತಹ ಘಟನೆಗಳು, ಹೆಂಡ, ದುಡ್ಡು, ಈವನ್ ಬಾಟ್ಲಿ ಸೈಜು ಕೂಡ ಏನು ರಾಡ್ಗಳಿರುತ್ತೆ ಸಂಧಿಯೊಳಗೆ ಹೋಗುವಂತ ಸೈಜಿನ ಬಾಟ್ಲಿನೇ ತಂದು ಕೊಡ್ತಾರೆ. ಇದೆಲ್ಲದೂ ಕೂಡ ಟಿವಿಲಿ ನೀವೆಲ್ಲರೂ ಕೂಡ ಜನ ನೋಡಿದ್ದಾರೆ. ಇದರಿಂದ ಅಸಹ್ಯಕರವಾದಂತೆ ಯಾವುದು ಕೂಡ ಯಾವಲ್ಲೂ ಕೂಡ ಆಗಿದ್ದಿಲ್ಲ. ಹಾಗಾಗಿ ಹೋಮ್ ಮಿನಿಸ್ಟರ್ ಸಹಜವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಈಗ ಎನ್ಕ್ವೈರಿ ಮಾಡಲಿಕ್ಕೆ ಹೈಯರ್ ಆಫೀಸರ್ಸ್ ತಂಡನೂ ಕೂಡ ಕಳಿಸಿದ್ದಾರೆ. ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾನು ಒತ್ತಾಯ. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಜೈಲುಗಳಿಂದ ವರದಿಯಾಗುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಕಾನೂನು ಸುವ್ಯವಸ್ಥೆಯ ಇನ್ನೊಂದು ಮುಖವನ್ನ ಅನಾವರಣ ಮಾಡಿದ್ದು, ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಕಡಿವಾಣ ಹಾಕುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ.